ಈಗ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ಮೂಮೆಂಟ್ಸ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಇನ್ನೊಂದಿಬ್ರು ಸಚಿವರಿಗೆ ಏನಾದ್ರೂ ಕೊಕ್ಕನ್ನ ಕೊಡಬಹುದಾ ಅನ್ನುವಂತ ಪ್ರಶ್ನೆ ಬೇರೆ ಎದ್ದುಬಿಟ್ಟಿದೆ. ಒಂದು ಮುನಿಯಪ್ಪ ಅವರ ವಿಚಾರ, ಮತ್ತೊಂದು ನಾಗೇಂದ್ರ ಅವರ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಸೊ ಅವರಿಬ್ಬರ ರಾಜೀನಾಮೆ ಮುಖಾಂತರ ಉಳಿದಂತ ಅಸಮಾಧಾನಗಳನ್ನ ತಂಡ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಲೆಕ್ಕಾಚಾರ ಅಂತ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಸೈಲೆನ್ಸ್ ಇದೆಯಲ್ಲ, ಅದು ಮೋಸ್ಟ್ ಡೇಂಜರಸ್ ಕಾಂಗ್ರೆಸ್ ಪಕ್ಷಕ್ಕೆ. ಇನ್ನು ಒಂದ್ ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೇರೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿಲ್ಲ, ಇದು ಯಾವ ಕಾರಣಕ್ಕೆ ಅನ್ನುವಂಥದ್ದು ಬೇರೆ ಅಷ್ಟೇ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ವೈಮನಸ್ಸು, ಬಿಕ್ಕಟ್ಟು, ಬಿರುಕು ಏನಾದ್ರೂ ಎದ್ದಿದೆಯಾ ಅಂತ. ಶಾಸಕರ ಹಠ, ಸಿಎಂಗೆ ಸಂಪುಟ ಸಂಕಟ. ನಿಗಮ ಮಂಡಳಿಗಳಿಗೆ ಒಪ್ಪದ ಶಾಸಕರು, ಹೊಸ ಸಂಪುಟದಲ್ಲಿ ಬದಲಾವಣೆ ಫಿಕ್ಸ. ಯಾರಿಗೆ ಚಾನ್ಸ್, ಯಾರಿಗೆ ಕೊಕ್. ಮಹಿಳಾ ಕೋಟದಲ್ಲಿ ಯಾರಿಗೆ ಲಕ್ ಸಿಗುತ್ತೆ ಈ ಬಾರಿ. ಹೇಗಿದೆ ವರಿಷ್ಠರು ಸಿಎಂ ಲೆಕ್ಕಾಚಾರ. ಮಾಜಿ ಸಿಎಂ ಸಿದ್ದು ಸೈಲೆಂಟ್ ಯಾಕೆ, ಸಿದ್ದು ಸೈಲೆಂಟ್ ಹಿಂದಿನ ಕಾರಣ ಆದ್ರೂ ಏನು. ಕೆಲವು ಮಾಸ್ ಲೀಡರ್ಸ್ಗಳು ಸೈಲೆಂಟ್ ಆದ್ರೇನೆ ಪ್ರಾಬ್ಲಮ್ ಇದೆ. ಆಕ್ಟಿವ್ ಆಗಿದ್ರೆ ನೋ ಪ್ರಾಬ್ಲಮ್, ಸೈಲೆಂಟ್ ಆಗಿದ್ರೆ ಅದು ಏನೋ ಮುಂದೆ ದೊಡ್ಡ ಗಂಡಾಂತರ ಕಾದಿದೆ ಅನ್ನುವಂಥ ಮುನ್ಸೂಚನೆ ಆಗಿರುತ್ತೆ. ಸೊ ಸಿದ್ದರಾಮಯ್ಯನವರನ್ನ ಮುಂದಿನ 2 ವರ್ಷಗಳ ಕಾಲ ಯಾವ ರೀತಿಯಾಗಿ ನಡೆಸ್ಕೊಳ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಇಲ್ವಾ ಅನ್ನುವಂಥದ್ದನ್ನ ಗೆಸ್ ಮಾಡಿಬಿಡ್ಬೋದು. ಆ ರೀತಿಯಾಗಿರುತ್ತೆ. ಈಗ ಯಡಿಯೂರಪ್ಪನವ್ರ ಸೈಲೆನ್ಸೇ ಆಗಲಿ, ಸಿದ್ದರಾಮಯ್ಯನವರ ಸೈಲೆನ್ಸ್ ಆಗಲಿ, ಇದು ಅಷ್ಟು ಈಸಿಯಾಗಿ ಕಡೆಗಣಿಸುವಂಥದ್ದಲ್ಲ. ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಇದೆ. ಏನಾಗ್ಬಿಡುತ್ತೆ, ಏನಾದ್ರೂ ಮತ್ತೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳ್ತಾರಲ್ಲ, ಹಂಗೇನಾದ್ರೂ ಆಗ್ಬಿಡುತ್ತಾ ಅಂತ. ಇನ್ನ ಸಿಎಂ ಆಯ್ತು, ಪಕ್ಷದ ಉಸ್ತುವಾರಿ ಆಯ್ತು, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಸಂಧಾನಕ್ಕೂ ಕೂಡ ಬಗ್ತಾ ಇಲ್ಲ ಕೃಷ್ಣಪ್ಪ ಅವರು. ಸಚಿವ ಸ್ಥಾನ ಬೇಕೇ ಬೇಕು ಅಂತ ಎಂ ಕೃಷ್ಣಪ್ಪ ಪಟ್ಟಿಡ್ತಿದ್ದಾರೆ. ಬೇರೆ ಯಾರ ಹತ್ರನೂ ಹೋಗುವಂತ ಸಂದರ್ಭದಲ್ಲಿ ಒಂದು ಕೆಪಿಸಿಸಿ ಅಧ್ಯಕ್ಷರು ಅಥವಾ ಮುಖ್ಯಮಂತ್ರಿಗಳು ಯಾರಾದ್ರೂ ಹೋಗ್ತಾರೆ. ಬಟ್ ಇವ್ರ ಮನೆಗೆ ನೋಡಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ, ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು, ಇನ್ನು ಒಂದ್ ಕಡೆ ಬಿ ಕೆ ಹರಿಪ್ರಸಾದ್ ಯಾಕೆ ಹೋಗಿದ್ದಾರೆ ಅಂದ್ರೆ ಅವರ ವರ್ಚಸ್ಸಿನಿಂದ ಗೆಲ್ತಾ ಇರುವಂತವ್ರು ಇವರು ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ. ಇವರು ಅಕಸ್ಮಾತ್ ಸ್ವಲ್ಪ ಹೆಜ್ಜೆ ಹೊರಗಿಟ್ಟು ಅಕಸ್ಮಾತ್ ಬಿಜೆಪಿ ಕಡೆನೋ ಬೇರೆ ಕಡೆನೋ ಥಿಂಕ್ ಮಾಡಿದ್ರೆ ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವರ್ತನೆ, ಅದು ಅವರ ಶಕ್ತಿನೇ ಕುಂದಿದಂತಾಗುತ್ತೆ. ಅದರ ಜೊತೆಗೆ GBA ಎಲೆಕ್ಷನ್ ಬೇರೆ ಇರುವಂಥದ್ದು. ಅಪ್ಪ ಮಗ ನ್ಯೂಟ್ರಲ್ ಆದ್ರೆ GBA ಎಲೆಕ್ಷನ್ ಅಲ್ಲಿ ಏನಾಗುತ್ತೆ ಗೊತ್ತಿರುವಂಥದ್ದೇ, ರಾಜಕೀಯ ಲೆಕ್ಕಾಚಾರ ಇದೆ. ಆ ಕಾರಣಕ್ಕೋಸ್ಕರನೇ ಎಂ ಕೃಷ್ಣಪ್ಪ ಅವರ ಬೆನ್ಬಿದ್ದಿರೋದು ಕಾಂಗ್ರೆಸ್. ನನಗೆ ಕೊಟ್ರೆ ಮಿನಿಸ್ಟರ್ಗಿರಿ ಕೊಡಿ ಅಂತ ಗೊತ್ತಿದೆ. ಕೃಷ್ಣಪ್ಪ ಅವರು ಕೂಡ ಅದೇ ಬೇಡಿಕೆ ಇಡ್ತಾ ಇದ್ದಾರೆ, ಕೊಟ್ರೆ ಕೊಡಿ, ಇಲ್ಲ ಅಂದ್ರೆ ಬಿಡಿ ಅಂತ. ಸಂಧಾನಕ್ಕೆ ಪ್ರಯತ್ನ ಪಟ್ಟರು ಕೂಡ ಡೋಂಟ್ ಕೇರ್. ಸಚಿವ ಸ್ಥಾನ ಹೊರತಾಗಿ ಸಮಾಧಾನ ಇಲ್ಲ. ಹಿಂದೆ ಹೇಳಿದಂತೆ ಸಚಿವ ಸ್ಥಾನ ಕೊಡ್ಲೇಬೇಕು. 2023ರಲ್ಲಿಯೂ ಕೂಡ ಆಕಾಂಕ್ಷಿ ಆಗಿದೆ, ಆಗ ಸಿಗ್ಲಿಲ್ಲ. ಮಿಸ್ಟೇಕ್ ಆಗಿದೆ, ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ. ಮಿಸ್ಟೇಕ್ ಆಗಿದೆ, ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ ಅಂದ್ರೆ ಆ ಮಿಸ್ಟೇಕ್ ಏನು, ಸಚಿವ ಸ್ಥಾನ, ಅದನ್ನು ಕೊಟ್ರೆ ಮಾತ್ರ ಓಕೆ ಅಂತ. ಹೇಗೆ ಸರಿಪಡಿಸ್ತಾರೆ ಗೊತ್ತಿಲ್ಲ ಅಂತ ಕೃಷ್ಣಪ್ಪ ಹೇಳಿದ್ದಾರೆ. ಈ ಹಿಂದೆ ಸಚಿವನಾಗಿ ಉತ್ತಮ ಕೆಲಸ ಮಾಡಿದ್ದೇನೆ, ಸಚಿವ ಸ್ಥಾನ ಕೊಡದಿದ್ರೆ ಏನು ಮಾಡಬೇಕು ನೋಡ್ತೇವೆ ಅಂತ ಹೇಳಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಸಚಿವ ಸ್ಥಾನ ವಂಚಿತ ಅಸಮಾಧಾನಿತ ಶಾಸಕರಾಗಿರುವಂತಹ ಕೃಷ್ಣಪ್ಪನವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊನ್ನೆ ಸಿಎಂ ಬಂದಿದ್ರು, ಸುರ್ಜೇವಾಲಾ ಅವರು ಬಂದಿದ್ರು, ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಬಂದ್ರು. ತಮ್ಮ ಸಮಾಧಾನ ಆಯ್ತಾ? ಹೇಗೆ ಸಮಾಧಾನ ಆಗೋ ಪ್ರಶ್ನೆ ಅಲ್ಲಪ್ಪ. ಸ್ನೇಹಿತರುಗಳು ಬಂದಿದ್ರು, ಹೋದ್ರು, ಅವ್ರು ಬಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರು, ಸರ್ ಮಾಡಿ ಅಂತ ಹೇಳಿದೀವಿ ಅಷ್ಟೇ. ಅಂದ್ರೆ ಸಚಿವ ಸ್ಥಾನ ಕೊಡ್ಲೇಬೇಕು ಅನ್ನುವಂತ ಬೇಡಿಕೆ. ಸಚಿವ ಸ್ಥಾನ ಬಿಟ್ಟು ಇನ್ನೇನೈತಪ್ಪ? ಅವ್ರೇನ್ ಧರ್ಮಕ್ಕೆ ಕೊಡ್ತಾರೇನಪ್ಪ? ಧರ್ಮಕ್ಕೆ ಕೊಡ್ತಾರ? ಇಬ್ರಿಬ್ರು ಗೆದ್ದಿದ್ದೀವಿ, ಇಬ್ಬರಿಗೂ ಕೊಡಬೇಕಾದಂತ ಧರ್ಮ ಅವ್ರದ್ದು, ನಮ್ದಲ್ಲಪ್ಪ. ಸರಿ, ಪ್ರಶ್ನೆ ಇರುವಂತದ್ದು ಈಗಾಗಲೇ ಒಂದು ಸ್ಥಾನ ಮಾತ್ರ ಖಾಲಿ ಇದೆ, ಅದನ್ನ ಮಹಿಳೆಯರು ಕೊಡಬೇಕು ಅನ್ನುವಂತ ಚರ್ಚೆಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ತಮಗೆ ಯಾವ ರೀತಿಯಾಗಿ ಅವರು ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂತ ನಂಬಿಕೆ ಇದೆ, ಹೇಗೆ ಅಂತ? ನೋಡಿ, ನಾನು ಹೇಳದ್ ಕೇಳಿ, ಇದರಲ್ಲಿ ಪ್ರಶ್ನೆ ಅದಲ್ಲ, ಗೊತ್ತಾಯ್ತಾ? ತಪ್ಪನ್ನ ಸರಿ ಮಾಡಬೇಕಾಗಿರೋದು ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನ್ ಮಾಡ್ತಾರೆ ನೋಡೋಣ. ಅಷ್ಟು ಬಿಟ್ರೆ ನಾವು ಅಲ್ಲಿ ಅದಿದ್ಯಾ ಅವೆಲ್ಲ ಏನು ಇಲ್ಲದೆ ಇಬ್ಬರಿಬ್ಬರು ಗೆದ್ದಿರೋರಿಗೆ ಯಾಕೆ ಕೊಟ್ಟಿಲ್ಲ ಅವರು? ಎಷ್ಟು ಸರ್ತಿ ಮೋಸ ಮಾಡೋದು? ನಾವು ಯಾರು ಗೆಲ್ಲದೆ ಇದ್ದ ಗೆದ್ದು ಬೈ ಎಲೆಕ್ಷನ್ ಸೋಲಿಸಿದ್ದೀವಿ. 20 ಸೀಟ್ ಸೋತಾಗ 1 ಸೀಟ್ ಗೆದ್ದಿದೆ, ಗೊತ್ತಾಯ್ತೇನಪ್ಪ? ಅಂಥದ್ರಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನಾವು ಗೆದ್ಬಿಟ್ಟು ನಮಗೆ ಏನಿಲ್ಲ ಸುಮ್ಮನೆ ಇರಿ ಅಂದ್ರೆ ಏನರ್ಥ? ನನಗೆಲ್ಲ ಅವಮಾನ ಮಾಡ್ತಾ ಇರೋದು ಅವರು. ಓಟ್ ಹಾಕಿದ್ರಲ್ಲ ನಮ್ಮನ್ನ, ಕಾಂಗ್ರೆಸ್ನ ನಮ್ಮನ್ನ ನಂಬಿ, ಆ ಜನಕ್ಕೆ ಅವಮಾನ ಆಗಿದೆ, ಕ್ಷೇತ್ರ ಜನಕ್ಕೆ ಅವಮಾನ ಆಗಿದೆ. ಗೋವಿಂದರಾಜ್ ನಗರ, ವಿಜಯನಗರ ಕ್ಷೇತ್ರದ ಜನಕ್ಕೆ ಅವಮಾನ ಆಗಿದೆ, ಗೊತ್ತಾಯ್ತೇನಪ್ಪ? ನಮಗೇನು ಅವಮಾನದ ಪ್ರಶ್ನೆ ಅಲ್ಲ. ನಮಗೆ ಗೊತ್ತಾ, ನಾವೇನು ಇದರಿಂದ ಏನು ಜೀವನ ಮಾಡೋರಲ್ಲ. ಅದಕ್ಕೆ ಅವ್ರಿಗೆ ಗೊತ್ತು. ಏನು ಹೇಳಿ,
ಇವನೇನು ಲಂಚ್ ಕೋರ ಅಲ್ಲ, ಭ್ರಷ್ಟ ಅಲ್ಲ, ಏನೂ ಅಲ್ಲ, ಅವನ ಪಾಡ್ಗೆ ಅವ್ನು ಇರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟವ್ರು ಅವರು. ನಾವೂ ಅಷ್ಟೇ, ನಾವೇನು ಇದರಿಂದ ಜೀವನ ಏನು ಮಾಡ್ತಾ ಇಲ್ಲ, ಗೊತ್ತಾಯ್ತೇನಪ್ಪ. ಜನಸೇವೆಗೆ ಅವಕಾಶ ಸಿಕ್ತು ಅಂತ ಮಾಡೋದಷ್ಟೇ. ಮಂತ್ರಿ ಆದಾಗ ಯಾರೂ ಮಾಡದೇ ಇರುವಂಥ ರೆಕಾರ್ಡ್ ಮಾಡಿ ಬಂದಿದ್ದೀವಿ, ಗೊತ್ತಾಯ್ತೇನಪ್ಪ. ಒಂದೂವರೆ ವರ್ಷದಲ್ಲಿ ಮಂತ್ರಿ ಆದಾಗ ಹೌಸಿಂಗಲ್ಲಿ ಏನೇನು ರೆಕಾರ್ಡ್ ಮಾಡಬೇಕು ಅದೆಲ್ಲ ರೆಕಾರ್ಡ್ ಯಾರು ಮುರಿಯೋಕ್ಕಾಗಲ್ಲ ಇನ್ನು 8 ವರ್ಷದಿಂದ, ಗೊತ್ತಾಯ್ತೇನಪ್ಪ. ನಾವು ಮಾಡಿರೋ ರೆಕಾರ್ಡು ಅಷ್ಟು ಚೆನ್ನಾಗಿ ಕೆಲಸ ಮಾಡಿ, ಅಷ್ಟು ಸಿದ್ದರಾಮಯ್ಯನವರೇ ಅಸೆಂಬ್ಲಿನಲ್ಲಿ ಹೊಗಳಿದ್ರು. ಏನಂತ, ಹೇಯ್ ನೋಡ್ರಿ ನೀನು ಮಾಡಲಿಲ್ಲ, ಎದುರುಗಡೆ ಒಬ್ಬ ಮಂತ್ರಿನ ಕೂರಿಸ್ಕೊಂಡು ಬಜೆಟ್ ನಮ್ಮ ಯಾರು ಅವನು ಬಸವರಾಜ್ ಅವ್ರದ್ದು ಲಾಸ್ಟ್ ಇದರಲ್ಲಿ ಬಜೆಟಲ್ಲಿ ಕೃಷ್ಣಪ್ಪ ನೋಡ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ ಅಂತ ಹೊಗಳ್ಬಿಟ್ಟು ಮೆರಿಟು ಎಲ್ಲ ಅವರೇ ಹೊಗಳಿದ್ರು, ಇಷ್ಟು ಚೆನ್ನಾಗಿ ಮಾಡಿದ್ರು ಅಂತ. ಇವತ್ತವರೆಗೂ ಏನು ಮಾಡಿಲ್ಲಪ್ಪ. ಅದನ್ನು ನಾವು ಮೆರಿಟ್ ಇಲ್ವಾ, ಇಲ್ಲ ಕೆಪಾಸಿಟಿ ಇಲ್ವಾ, ಇಲ್ಲ ನಾವೇನೋ ಭ್ರಷ್ಟರ ಲಂಚ್ಕೋರ್ರ ಇವ್ರದ್ದೇನಾದ್ರು ಏನಾದರೂ ಯಾರ್ದನ ಇದು ಮಾಡಿದೀವೇನಪ್ಪ, ನಾವೇನು ಭ್ರಷ್ಟರೇನಪ್ಪ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನಗೆ ಸಚಿವ ಸ್ಥಾನ ಕೊಡಲೇಬೇಕು, ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಕೊಡದಿದ್ರೆ ನಾನು ಸುಮ್ಮನಾಗೋದಿಲ್ಲ, ಸಮಾಧಾನ ಆಗುವಂತ ಪ್ರಶ್ನೆಯೇ ಇಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ನಟರಾಜ್ ಗೌಡ್ರು ಹಾಗೆ ಸುಭಾಷ್ ಹೂಗರ್ ಅವರು, ಹಿರಿಯ ಪತ್ರಕರ್ತರು. ಇಬ್ಬರಿಗೂ ಕೂಡ ಸ್ವಾಗತ. ನಟರಾಜ್ ಗೌಡ್ರಿಂದನೇ ಆರಂಭ ಮಾಡ್ತೀನಿ. ನಟರಾಜ್ ಗೌಡ್ರೆ, ಇನ್ನು ಸಾಕಷ್ಟು ನಿರೀಕ್ಷೆ ಇದ್ದಂತೆ ಕಾಣಿಸ್ತಾ ಇದೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ. ಇನ್ನು ಟ್ವಿಸ್ಟ್ ಮೇಲ್ ಟ್ವಿಸ್ಟು ಅಂತಾರಲ್ಲ, ಹಂಗೇನಾದ್ರೂ ಆಗ್ಬೋದಾ ಅಂತ? ಇನ್ನು ಕೆಲವರಿಗೆ ಕೊಕ್ ಸಿಗ್ಬೋದಾ ಅಥವಾ ಅಂತಿಮ ಆಗೋಗಿದ್ಯಾ? ಈಗ 19 ಜನ ಆಲ್ರೆಡಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮಧ್ಯೆ ಮಾನ್ಯ ಕೆ ಎಚ್ ಮುನಿಯಪ್ಪನವರು ತ್ಯಾಗ ಅಂತ ಏನೋ ಮಾತಾಡಿದ್ದಾರೆ. ಆಮೇಲೆ ಅದು ಆ ತರದೇನಾದ್ರು ಆದ್ರೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ರೆಪ್ರೆಸೆಂಟೇಷನ್ ಅಂತ ರೂಪಾ ಶಶಿಧರ್ ಅವರಿಗೆ ಕೊಡೋದಾದ್ರೆ, ಆತರ ಬದಲಾವಣೆ ಮಾಡೋದಾದ್ರೆ ಅದೆಲ್ಲ ಹೈಕಮಾಂಡ್ ಮತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಅವರೇ ತೀರ್ಮಾನ ಮಾಡಬೇಕು. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿದ್ರು, ಸುರ್ಜೇವಾಲಾ ಅವ್ರ ಮನೆಗೆ ಹೋಗಿದ್ರು, ಅವ್ರಿಗೆ ಮನವೊಲಿಸಕ್ ಪ್ರಯತ್ನ ಮಾಡಿದ್ದಾರೆ, ಮಾತಾಡಿದ್ದಾರೆ. ಆಮೇಲೆ ಅವ್ರಿಗೆ ಏನ್ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಇಲ್ಲಿ ಸಾಧ್ಯ ಆಗ್ತದೆ ಅದು. ಬಟ್ ಕೃಷ್ಣಪ್ಪನವರು ನಾವೇನಿಲ್ಲ ಅಂತ ಹೇಳಲ್ಲ. ಕೃಷ್ಣಪ್ಪನವರು ನಾಯಕರು, ಹಿರಿಯ ನಾಯಕರು, ಸಮುದಾಯದ ನಾಯಕರು, ಬೆಂಗಳೂರಿನಲ್ಲಿ ನಾಯಕರು, ಕಾರ್ಯಕರ್ತರ ವಿಶ್ವಾಸದಿಂದ ಗೆದ್ದಿದ್ದಾರೆ, ಹಿರಿಯರಿದ್ದಾರೆ. ಅವ್ರಿಗೆ ಒಂದು ಅವಕಾಶ ಆಗ್ಬೇಕಾದ ಖಂಡಿತ ಇದೆ. ಆದ್ರೆ ಕೆಲವು ಸಲ ಈ ತರ ತಪ್ಪದಾಗ ಅವ್ರಿಗೆ ಅಸಮಾಧಾನ ಆಗಿರೋದು ಸತ್ಯ. ಅದನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಆಲ್ರೆಡಿ ಅದನ್ನ ತೀರ್ಮಾನ ಮಾಡಿದ್ದಾರೆ. ಏನ್ ಮಾಡ್ತಾರೆ ಅನ್ನೋದು ನೋಡ್ಬೇಕಿದೆ. ಒಂದು ಎರಡನೇ, ಈ ತರ ಬಹಳ ಜನಕ್ಕೆ ಅವಕಾಶಗಳು ತಪ್ಪಿರಬಹುದು. ಯಾಕಂದ್ರೆ 33 ಜನ ಅಷ್ಟೇ ಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಆಗೋದು. 140 ಶಾಸಕರು, 20 ಕೊನೆಯ 2ನೇ ಹಂತದ 20 ಮಂತ್ರಿಗಿರಿಗೆ 60 ಜನರ ಆಕಾಂಕ್ಷಿಗಳಿದ್ರು. ಸೊ ಹಾಗಾಗಿ ಕೆಲವರಿಗೆ ನಿರೀಕ್ಷೆ ಇದ್ದೇ ಇತ್ತು, ಈಗಲೂ ಇರ್ಬೋದೇನೋ. ಒಂದೇ ಒಂದು ಉಳಿದಿರೋದು ನಮಗ್ ಕೊಡ್ಬೋದು, ನಮ್ಗೆ ಕೊಡ್ಬೋದು, ಅದು ಸಾಧ್ಯ ಆಗೋದಿಲ್ಲ. ಒಂದು ಮಹಿಳಾ ಪ್ರಾತಿನಿಧ್ಯ ಬೇಕೇ ಬೇಕಿದೆ. ಸಚಿವ ಸಂಪುಟದಲ್ಲಿ ನಮ್ಮಲ್ಲಿ 5 ಜನ ಶಾಸಕಿಯರಿದ್ದಾರೆ, 4 ಜನ MLC ಗಳಿದ್ದಾರೆ ಮಹಿಳೆಯರು, 2 MP ಗಳಿದ್ದಾರೆ. ಸೊ 4 ಜನ MLC ಗಳು ಮತ್ತೆ 5 ಜನ ಶಾಸಕಿಯರಲ್ಲಿ MLA ಗಳಲ್ಲಿ ಒಬ್ರಿಗೆ ಅವಕಾಶ ಕೊಡ್ಲೇಬೇಕಾದಂತದ್ದು ಅದೊಂದು ಹೊಣೆಗಾರಿಕೆ, ಪಕ್ಷದ ಹೊಣೆಗಾರಿಕೆ ಮತ್ತು ಸರ್ಕಾರದ ಹೊಣೆಗಾರಿಕೆ. ಮಹಿಳಾ ಪ್ರಾತಿನಿಧ್ಯ ಕೊಡ್ಲೇಬೇಕಾಗುತ್ತೆ. ಅದನ್ನ ಯಾರು ಕೊಡ್ತಾರೆ ಅವ್ರು ತೀರ್ಮಾನ ಮಾಡ್ಲಿ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಡ್ತಾರ, ರೂಪಾ ಶಶಿಧರ್ ಅವ್ರು ಕೊಡ್ತಾರ, ಅಥವಾ ಇನ್ನೂ 4 ಜನ ಇದಾರೆ, ಕನಿಜಾ ಫಾತಿಮಾ ಕೊಡ್ತಾರ, ನಯನಾ ಮೋಟಮ್ ಅವ್ರು ಕೊಡ್ತಾರೆ, ಯಾರಿಗಾದ್ರು ಕೊಡ್ಲಿ. ಬಟ್ ಅವಕಾಶವನ್ನ ಕೊಡ್ಲಿ ಮಹಿಳೆಯರಿಗೆ, ನಮ್ಮ ಉದ್ದೇಶ ಇದೆ. ಎಂತ ಪರಿಸ್ಥಿತಿ ಬಂದ್ಬಿಡ್ತು ಸರ್, ಎಂತ ಪರಿಸ್ಥಿತಿ ಬಂದಿದೆ. ಯಾರಿಗಾದ್ರೂ ಒಬ್ರಿಗೆ ಅಟ್ಲೀಸ್ಟ್ ಅವಕಾಶ ಕೊಟ್ಬಿಡ್ಲಿ ಅಂತ. ಅಂದ್ರೆ ಅವ್ರೇನ್ ಭಿಕ್ಷೆ ಬಿಡ್ತಾ ಇದಾರ ಅವ್ರ ಸ್ಥಾನಮಾನಕ್ಕೆ ಅಂತ? ಇಷ್ಟೊಂದು ಕೀಳಾಗ ನೋಡೋದು ಮಹಿಳೆಯರನ್ನ. ಈಗ ಸಚಿವರಿಗೆ ಏನ್ ಗೊತ್ತಾ, ನಮ್ಮಲ್ಲಿ ನಾನು ನಿಮ್ಗೆ ಏನ್ ಹೇಳ್ತೇಳಿ, 5 ಜನ ಶಾಸಕಿಯರು, 4 ಜನ MLC ಗಳಿದ್ದಾರೆ. ಬಿಜೆಪಿ ಅದು ಇಲ್ಲ, 2 MP ಗಳಿದ್ದಾರೆ ನಮ್ಮಲ್ಲಿ. ನಾವು ಅವರಲ್ಲಿ ಏನಿದಾರೋ ಬಿಟ್ಟಿದಾರೋ ಅದೆಲ್ಲ ಸೆಕೆಂಡ್ರಿ ಸರ್. ನಾವೇನ್ ಸ್ಥಾನಮಾನ ಕೊಡ್ತಾ ಇದೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ನೀವ್ ಹೇಳ್ತೀರಾ ಯಾವಾಗ್ಲೂ ಮಹಿಳೆಯರಿಗೋಸ್ಕರನೇ ನಮ್ ಪಕ್ಷ, ಮಹಿಳೆಯರು ಇಲ್ದಲೆ ನಮ್ ಪಕ್ಷನ ಅಂತ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಎಲ್ಲ ಯೋಜನೆ ಮಹಿಳೆಯರಿಗೆ ಹೇಳ್ತೀರಾ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅಂತ. ಸ್ಥಾನಮಾನದ ವಿಚಾರಕ್ಕೆ ಬಂದ್ರೆ ಯಾಕೆ 2ನೇ ದರ್ಜೆ ರಾಜಕಾರಣಿಗಳವರು? ಇಲ್ಲ ಏನಂದ್ರೆ, ಈಗ ನಮ್ಮಲ್ಲಿ ಇರ್ತಕ್ಕಂತಹ ಕಡಿಮೆ ಶಾಸಕಿಯರಲ್ಲಿ ಯಾರಿಗಾದ್ರೂ ಹಿರಿಯರಿಗೆ ಅನುಭವ ಇರ್ತಕ್ಕಂಥವ್ರು ಕೊಡುವಂಥದ್ದು ಉತ್ತಮ. ಅದರೊಳಗೆ ನಾವೇನು ಅದರೊಳಗೆ 2ನೇ ಮಾತಿಲ್ಲ. ಈಗ ಅದರೊಳಗೆ MLC ಗಳಾದಂತ ಆರ್ತಿ ಕೃಷ್ಣ ಅವ್ರು ಆಗ್ಬೋದು, ಉಮಾಶ್ರೀ ಆಗ್ಬೋದು, ಈ ತರ ಬಹಳ ಜನ, ಬಿಲ್ಕಿಸ್ ಬಾನೂರ್ ಆಗ್ಬೋದು, ಯಾರಿಗಾರು ಅವಕಾಶ ಕೊಡ್ಲಿ. ಆತರ ಏನಿಲ್ಲ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಮಹಿಳಾ ಪ್ರಾತಿನಿಧ್ಯ ಇರ್ಲೇಬೇಕು. 33% ಇನ್ನು ಕಾನೂನು ಬಂದಿಲ್ಲ, ಕೊಟ್ಟಕ್ಕಾಗಿಲ್ಲ ಅಂತ ಹೇಳಿ ನಾವು ಇರ್ತಕ್ಕಂತಹ ಒಬ್ಬರೊಬ್ಬರು ಮಹಿಳಾ ಸಚಿವರನ್ನ ಕೈ ಬಿಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಬಿಟ್ಟಾಗಿದೆ. ಈಗ ಕೊಡ್ಲೇಬೇಕಿದೆ ಅನ್ನೋದು ನಾವು ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಆಗ್ರಹ ಕೂಡ ಇದೆ, ಕೇವಲ ಮನವಿಯಲ್ಲಿ ಆಗ್ರಹ ಕೂಡ ಇದೆ. ಹಾಗಾಗಿ ನಾವು ಅದನ್ನ ಹೇಳಿದೆ ಹೊರತು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು. ಪಂಚಾಯತಿ ಲೆವೆಲ್ ಅಲ್ಲಿ, ನಗರ ಪಾಲಿಕೆ ಲೆವೆಲ್ ವರೆಗೂ 50% ಹೆಂಗಿದೆ, ಇಲ್ಲೂ ತಗೊಂಡ್ಬರ್ಲಿ. ನಾವು ಅದಕ್ಕೆ ಅದ್ರ ಪರವಾಗಿ ಇದೀವಿ. ನಾವು ಈಕ್ವಾಲಿಟಿ ಅನ್ನೋದ ತರಲೇಬೇಕಾಗತ್ತೆ, ಅದಕ್ಕೊಂದು ರಿಸರ್ವೇಶನ್ ತರಬೇಕಾಗತ್ತೆ. ಮಾತಾಡ್ತೀನಿ ನಟರಾಜ್ ಗೌಡ್ರೆ. ಸುಭಾಷ್ ಸರ್ ಕೂಡ ಇದ್ದಾರೆ. ಸುಭಾಷ್ ಸರ್,
ಮೇಜರ್ ಇಂಪಾರ್ಟೆಂಟ್ ಅಂದ್ರೆ ಓಕೆ 30ರಿಂದ 40 ಜನ ಅಸಮಾಧಾನಗೊಂಡಿದ್ದಾರೆ. ರಾಜೀನಾಮೆ ಅಂತೂ ಯಾರು ಕೊಡಲ್ಲ ಬಿಡಿ, 2 ವರ್ಷ ಇದೆ ಇನ್ನು ಎಲೆಕ್ಷನ್. ಆ ರೀತಿಯಾಗಿ ಸರ್ಕಾರ ಅಲುಗಾಡಿಸ್ಬೇಕು ಅಂದ್ರೆ ಒಂದು 55ರಿಂದ 60 ಜನ ಕೊಡಬೇಕಾಗತ್ತೆ. ಬಟ್ ನಾನು ಇನ್ ಮೇಜರ್ ಆಗಿ ನೋಡ್ತಾ ಇರುವಂತದ್ದು ಅಂದ್ರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಷ್ಟು ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೊಡ್ತಾ ಅಂತ. ಹೇಗ್ ನೋಡ್ತಾ ಇದ್ದೀರಾ ಇದನ್ನ? ಇದು ಸ್ಪಷ್ಟವಾಗಿ ಶಾಸಕರ ಅಸಮಾಧಾನ ಬೇರೆ, ಮಾಸ್ ಲೀಡರ್ ಅಸಮಾಧಾನ ಬೇರೆ. ಅಲ್ಲ, ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ, ಬಹಳಷ್ಟು ಜನ ಶಾಸಕರು ಅತೃಪ್ತರಾಗಿದ್ದಾರೆ. ಇದು ಸಹಜ. ಈ ಸಂಪುಟ ವಿಸ್ತರಣೆ ಆದ ನಂತರ ಈ ತರಹದ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಬಹಳಷ್ಟು ಸ್ಮೂತ್ ಆಗಿ ಈ ಸಂಪುಟ ವಿಸ್ತರಣೆ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಯಾವ ರೀತಿ ಮಾಡಬೇಕಾಗಿತ್ತು ಆ ರೀತಿ ಮಾಡಲಿಲ್ಲ. ಅದಕ್ಕೆ ನನ್ನ ಪ್ರಕಾರ ಏನ್ ಕಾರಣ ಅಂತಂದ್ರೆ, ಈ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಇರುವಂತ ಏನು ಶಕ್ತಿ ಕೇಂದ್ರಗಳಿದಾವಲ್ಲ, ಈಗ ಅದು ಶಕ್ತಿ ಕೇಂದ್ರಗಳು 2 3 ಇಲ್ಲ, ಈಗ ಅದು 4 5 ಶಕ್ತಿ ಕೇಂದ್ರಗಳಾಗಿವೆ. ಎಲ್ಲರಿಗೂ ಕೂಡ ಪಕ್ಷ ಮತ್ತು ಸರ್ಕಾರ, ರಾಜ್ಯದ ಹಿತಾಸಕ್ತಿಗಿಂತ ಇಂಪಾರ್ಟೆಂಟು ಅವರು ತಮ್ಮ ತಮ್ಮ ಗುಂಪು, ತಮ್ಮ ತಮ್ಮ ಬೆಂಬಲಿಗರು, ತಮ್ಮ ಬಣದವರು ಈ ಒಂದು ಹಿತಾಸಕ್ತಿ ಕಾಪಾಡೋದ್ರೊಳಗಡೆ ಸ್ವಲ್ಪ ಡ್ಯಾಮೇಜ್ ಅನ್ನ ಜಾಸ್ತಿ ಮಾಡ್ಕೊಂಡ್ರು ಅಂತ ಅನಿಸ್ತಾ ಇದೆ. ಬಹಳಷ್ಟು ಜನ ಕಾಂಗ್ರೆಸ್ನೊಳಗಡೆ ಏನು ಮಂತ್ರಿ ಸ್ಥಾನಕ್ಕೆ ಅರ್ಹರಿದ್ದಾರೆ. ಯಾಕಂದ್ರೆ ಬಹಳಷ್ಟು ಜನ 5 6 ಸರಿ ಗೆದ್ದಂತ ಸೀನಿಯರ್ ಪಕ್ಷನ ಒಂಥರ ನಾಯಕರ ಪಕ್ಷ ಅಂತಾನೆ ಕರಿತೀವಲ್ಲ, ನಾಯಕರ ಪಕ್ಷ. 140 ಜನ ಶಾಸಕರಿದ್ದಾರೆ, 33 ಜನಕ್ಕಿಂತ ಜಾಸ್ತಿ ಮಾಡ್ಲಿಕ್ಕಾಗಲ್ಲ, ಅದೆಲ್ಲ ಸತ್ಯ. ಆದ್ರೆ ಬಹಳಷ್ಟು ಸ್ಮೂತ್ ಆಗಿ ಅದನ್ನ ಮಾಡಬಹುದಾಗಿತ್ತು. ಕಾಂಗ್ರೆಸ್ ಪಾರ್ಟಿಯ ನಾಯಕರ ಒಳಗಿನ ಏನೋ ಒಂದು ಆಂತರಿಕವಾದಂತ ಒಂದು ಪೈಪೋಟಿ ಅಥವಾ ಅವರ ಗುಂಪುಗಾರಿಕೆ ಇದೆಯಲ್ಲ, ಅದರ ಪರಿಣಾಮವಾಗಿ ತಮ್ಮ ಬಣದವರಿಗೆ ಅವರು ಜಾಸ್ತಿ ಅವಕಾಶಗಳನ್ನ ಕೊಡಿಸ್ಲಿಕ್ಕೆ ಹೋಗಿ ಒಟ್ಟಾರೆಯಾಗಿ ಪಾರ್ಟಿ ಮತ್ತು ಗವರ್ಮೆಂಟ್ ನ ಹಿತ ಕಾಪಾಡೋದ್ರೊಳಗಡೆ ವಿಫಲ ಆದ್ರು ಅಂತ ಅನ್ಸುತ್ತೆ. ಒಂದೇ ಒಂದು ಉದಾಹರಣೆಯನ್ನು ಹೇಳೋದಾದ್ರೆ, ಈ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಸಹಜವಾಗಿನೇ ಅವ್ರಿಗೆ ಏನೋ ಕೆಲವು ಅವರ ಮನಸ್ಸಿಗೆ ವಿರುದ್ಧವಾಗಿ ಏನೋ ನಡೆದಿರ್ಬೋದು. ಆದ್ರೆ ಯಾರ ಮನಸ್ಸಿಗೂ ಕೂಡ ಎಲ್ಲರೂ ಅವರು ಅಂದ್ಕೊಂಡಂಗೆ 100% ನಡಿಲಿಕ್ಕೆ ಸಾಧ್ಯ ಇಲ್ಲ. ಅದು ಸಿದ್ದರಾಮಯ್ಯನವರು ಆಗಿರ್ಬೋದು. ಈಗ ಡಿ.ಕೆ. ಸಾರಿ ಟು ಇಂಟರಪ್ಟ್ ಇಲ್ಲಿ ಸುಭಾಷ್ ಸರ್, ಈಗ ಒಂದು ಪಟ್ಟಿ ಬರುತ್ತೆ, ಆ ಪಟ್ಟಿ ಕಡೆ ಕ್ಷಣದಲ್ಲಿ ಈಗ ಮಂಕಾಳ್ ವೈದ್ಯ ಅವ್ರನ್ನ ತೆಗ್ಬಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಸೇರಿಸ್ತಾರೆ, ಗಾಯತ್ರಿ ಶಾಂತೇಗೌಡರದು ಹೋಲ್ಡ್ ಆಗುತ್ತೆ. ಅಲ್ಲ, ಹೈಕಮಾಂಡ್ ನಾವು ಮಾಡಿದ್ದೇ ಎಲ್ಲದೂ ಕೂಡ ಕರೆಕ್ಟು, ಅದನ್ನು ಫಾಲೋ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಬದಲೇನೆ ಆಗ್ಲಿಲ್ವಲ್ಲ ಅಂತ. ಇರುವಂಥದ್ದು 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನೋಡಿ ಸರ್ ಇಂಥವ್ರನ್ನ ಮಾಡ್ತಾ ಇದೀವಿ, ಈಗ ನೀವು ಒಪ್ಕೊಳ್ಬೇಕಾಗತ್ತೆ, ಇಂಥವ್ರನ್ನ ಮಾಡಿದಂಥ ಸಂದರ್ಭದಲ್ಲಿ ಏನ್ ಪ್ಲಸ್ಸು ಏನ್ ಮೈನಸ್ಸು ಅನ್ನುವಂಥದ್ದನ್ನ ಅಟ್ಲೀಸ್ಟ್ ಡಿಸ್ಕಸ್ ಮಾಡಬೇಕಾಗಿತ್ತಲ್ವಾ. ಇವರೆಲ್ಲ ಹೋಗ್ತಾರೆ, ಇವ್ರನ್ನೆಲ್ಲ ವಾಪಸ್ ಕಳಿಸ್ತಾರೆ, ಹೈಕಮಾಂಡ್ ನಿಂದ ಪಟ್ಟಿ ಬರುತ್ತೆ, ಕೆ ಸಿ ವೇಣುಗೋಪಾಲ್ ಅವರಿಂದ ಅವರ ಹೆಸರಲ್ಲಿ ಲೆಟರ್ ಹೆಡ್ ಅಲ್ಲಿ ಒಂದು ಪತ್ರ ಬಂದಿದ್ದನ್ನ ಒಪ್ಕೊಳ್ಬೇಕು ಅಂದ್ರೆ ಅದ್ ಯಾವ ನ್ಯಾಯ ಅಂತ. ಈಗ ನೀವು ಹೇಳ್ತಾ ಇರೋದು ಬಹಳ ಆದರ್ಶ ರಾಜಕಾರಣದ ಸ್ಥಿತಿ. ಆ ತರದ ಸ್ಥಿತಿ ನಮ್ಮ ರಾಜಕಾರಣದೊಳಗಡೆ ಸದ್ಯಕ್ಕಂತೂ ಇಲ್ಲ. ಇದು ವಿಶೇಷವಾಗಿ ಈ ನ್ಯಾಷನಲ್ ಪಾರ್ಟಿಗಳೇನಿದಾವಲ್ಲ, ಇವುಗಳು ಹೈಕಮಾಂಡ್ಗೆ ಶರಣಾಗೋದು, ಹೈಕಮಾಂಡ್ ಹೇಳ್ದಂಗೆ ಕೇಳೋದು, ಇವ್ರಿಗೆ ಯಾವುದಕ್ಕೂ ಕೂಡ ಅಫ್ಕೋರ್ಸ್ ಇವ್ರ ಫೀಡ್ಬ್ಯಾಕ್ ಇರ್ಬೋದು. ಹೈಕಮಾಂಡ್ ಆನ್ ದೇರ್ ಓನ್ ಅವ್ರು ಏನು ಕೂಡ ಮಾಡಲ್ಲ, ಇವರೆಲ್ಲರ ಕಡೆ ಫೀಡ್ಬ್ಯಾಕ್ ತಗೋತಾರೆ. ಅಲ್ಲಿನೂ ಕೂಡ ನಾನು ಅದನ್ನ ಹೇಳ್ತಾ ಇರೋದು, 4 ಬೇರೆ ಬೇರೆ ಗುಂಪುಗಳು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಯಾರು ಅವ್ರಿಗೆ ಹತ್ರ ಇರ್ತಾರೆ, ಯಾರು ಅವ್ರಿಗೆ ರೀಚ್ ಔಟ್ ಆಗ್ಬೋದು, ಯಾರು ಅವ್ರ ಮೇಲೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಅವರು ತಮಗೆ ಬೇಕಾದಂತದ್ದೆಲ್ಲ ಪಟ್ಟಿಯನ್ನ ಓಕೆ ಮಾಡಿಸ್ಕೊಂಡು ಬಂದಿದ್ರಿಂದ ಈ ತರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಈಗ ನಾನು ಒಂದು ವಿಚಾರ ಅವಾಗ ಹೇಳೋದನ್ನ ನೀವು ಇದನ್ನ ಮಾಡಿದ್ರಿ, ಇಂಟರಪ್ಟ್ ಮಾಡಿದ್ರಿ. ಈಗ ಸಿದ್ದರಾಮಯ್ಯನವರ ವಿಷಯದಲ್ಲಿ ಮಾತಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮೈಸೂರಿನೊಳಗಡೆ ಯತೀಂದ್ರ ಅವ್ರನ್ನ ಬಿಟ್ಟು ಬೇರೆ ಯಾರು ಮಂತ್ರಿ ಆಗ್ಬಾರ್ದು ಅಂತೇಳಿ ಸಿದ್ದರಾಮಯ್ಯನವರೇ ತಡೆದ್ರು ಅಂತ ಕಾಂಗ್ರೆಸ್ನೊಳಗಡೆ ಅನೇಕ ಜನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ತಮ್ಮ ಪುತ್ರ ಯತೀಂದ್ರ ಅವರ ಸೀನಿಯಾರಿಟಿ ಹೋಗತ್ತೆ. ಅವ್ರಿಗೆ ಈಗ ತನ್ವೀರ್ ಸೇಠೋ ಅಥವಾ ಎಚ್ ಸಿ ಮಹದೇವಪ್ಪ ಅವರೋ ಅಥವಾ ಇನ್ನೊಬ್ರು ಯಾರೋ ಸೀನಿಯರ್ ಯಾರಾದ್ರೂ ಅಲ್ಲಿ ಮಂತ್ರಿ ಆಗ್ಬಿಟ್ರೆ ಇನ್ಚಾರ್ಜ್ ಮಿನಿಸ್ಟರ್ ಅವ್ರನ್ನ ಮಾಡ್ಬೇಕಾಗತ್ತೆ. ಯತೀಂದ್ರ ಅವ್ರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಪೊಸಿಷನ್ ತಪ್ಪು ಹೋಗುತ್ತೆ, ಅವ್ರ ಸೀನಿಯಾರಿಟಿ ತಪ್ಪು ಹೋಗುತ್ತೆ ಅನ್ನೋ ಕಾರಣಕ್ಕೆ ಅವರು ಇದನ್ನ ಒತ್ತಡ ಹಾಕಿ ತಡೆದ್ರು ಅಂತ ಹೇಳ್ತಾರೆ. ಇದು ಅವರು ಮಾಡಿದಂತ ಒಂದು ಅವರ ಸ್ವಾರ್ಥದ ಒಂದು ರಾಜಕಾರಣಕ್ಕಾಗಿ ಉಂಟಾದಂತ ಸಮಸ್ಯೆ. ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲೂ ಹಂಗೆ ಆಗಿದೆ ಅಂತ, ಸಭಾನಾಯಕರು ಅವರೇ ಆಗ್ಬಿಡ್ತಾರೇನೋ ಅಂತ. ಇದೇ ರೀತಿ ಎಲ್ಲ ನಾಯಕರುಗಳು ಕೂಡ ತಮ್ಮ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಪ್ರಯತ್ನ ಮಾಡಿದ್ರ ಪರಿಣಾಮವಾಗಿ ಅವರು ಸರ್ಕಾರಕ್ಕೆ
ಅಗತ್ಯಕ್ಕಿಂತ ಹೆಚ್ಚು ಡ್ಯಾಮೇಜ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇನು ಇಷ್ಟು ಜನ ಅಸಮಾಧಾನ ಆಗಿದ್ದಾರೆ ಈಗ ಶಾಸಕರು ಎಲ್ಲರೂ ಕೂಡ ಬಹಳ ಪ್ರಭಾವಿ ಶಾಸಕರು ಇದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಕೃಷ್ಣಪ್ಪ ಅವ್ರು ಮಾತಾಡಿದ್ದನ್ನ ಈಗ ಕೇಳಿದ್ವಿ. ಕೃಷ್ಣಪ್ಪ ಅವ್ರಿಗೆ ಇವ್ರು ಯಾವ ರೀತಿ ಅಕಾಮಿಡೇಟ್ ಮಾಡ್ತಾರೆ ಗೊತ್ತಿಲ್ಲ. ನನ್ನ ಪ್ರಕಾರ ಕಾಣ್ತಾ ಇರೋ ಒಂದೇ ಒಂದು ದಾರಿ ಏನಪ್ಪಾ ಅಂತಂದ್ರೆ ಅದನ್ನೀಗ ಚರ್ಚೆ ಕೂಡ ಆಯ್ತು. ಏನಾದ್ರೂ ಕನ್ವಿನ್ಸ್ ಮಾಡಿ ಮುನಿಯಪ್ಪ ಅವ್ರನ್ನೇನಾದ್ರೂ ಅವರ ರಾಜೀನಾಮೆಯನ್ನ ಪಡೆದು ಅವರು ತ್ಯಾಗ ಮಾಡಿ ಅವ್ರ ಜಾಗದಲ್ಲಿ ಅವರ ಪುತ್ರಿ ರೂಪಕಲಾ ಶಶಿಧರ್ ಅವ್ರನ್ನ ಮಂತ್ರಿ ಮಾಡಿದ್ರೆ ಮಹಿಳಾ ಕೋಟ ಮುಗಿಯತ್ತೆ, ಒಂದು ಖಾಲಿ ಆಗತ್ತೆ. ಆ ಜಾಗವನ್ನ ಕೃಷ್ಣಪ್ಪ ಅವ್ರಿಗೆ ಕೊಡಬಹುದು. ಆ ಜಾಗವನ್ನ ಬಸವರಾಜ ಶಿವಣ್ಣನವರವರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಜೋರಾಗಿ ಸೌಂಡ್ ಬರ್ತಾ ಇದೆ. ಇಲ್ಲಾಂದ್ರೆ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅದ್ರ ಜೊತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬ ಸಮುದಾಯ ರೊಚ್ಚಿಗೆ ಕುತ್ಕೊಂಡ್ಬಿಡುತ್ತೆ ಅಂತ. ಬಟ್ ಏನೇ ಮಾಡಿ ನೀವು, ನಾನು ಏನ್ ಚರ್ಚೆ ಮಾಡಿದ್ವಿ ಅದಾದ್ರೂ ಮಾಡಿ ಅಥವಾ ಬೇರೆ ಏನೋ ಮಾಡಿ, ಈಗ ಒಬ್ಬರನ್ನ ನೀವು ಬಹಳ ಅವರು ಅತೃಪ್ತರಾಗಿದ್ದಾರೆ ಅಂತ ಸಮಾಧಾನ ಮಾಡ್ಲಿಕ್ಕೆ ಮಂತ್ರಿ ಸ್ಥಾನ ಕೊಟ್ರೆ ಉನ್ನತ ಅತೃಪ್ತರೆಲ್ಲ ಇನ್ನೂ ಜೋರಾಗಿ ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಂಕಿಗೆ ತುಪ್ಪ ಸುರಿದಂಗಿದು. ಹೌದೌದು, ಇದು ಸುಲಭದ ಅಲ್ಲ ಇದು. ಆದ್ರೆ ಇದನ್ನ ಲಿಸ್ಟ್ ಅನ್ನ ರೆಡಿ ಮಾಡಿ ಅವರೆಲ್ಲರೂ ಓದ್ ತಗೊಳಕ್ಕಿಂತ ಮುಂಚೆನೆ ಇದನ್ನೆಲ್ಲ ನಾಯಕರಾದಂತವ್ರು ಊಹಿಸ್ಬೇಕಾಗಿತ್ತು. ಅದನ್ನ ಆದಷ್ಟು ಕಡಿಮೆ ಡ್ಯಾಮೇಜ್ ಮಾಡ್ಲಿಕ್ಕೆ, ಮಿನಿಮೈಸ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕಾಗಿತ್ತು. ಆದ್ರೆ ಆ ತರಹದ ಪ್ರಯತ್ನ ಆದಂಗೆ ಕಾಣ್ತಾ ಇಲ್ಲ. ಮತ್ತು ಆರಂಭದೊಳಗಡೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದ ನಂತರ ಇಮಿಡಿಯೇಟ್ಲಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಹೈಕಮಾಂಡ್ ಕೂಡ ಅದೇ ರೀತಿ ಹೇಳಿತ್ತು ಅನ್ನೋ ಮಾತಿದೆ. ಯಾರಾದ್ರೂ ರಾಜೀನಾಮೆ ಕೊಡದಿದ್ರೆ ಕೊಡಿ, 2 ನಿಮಿಷದಲ್ಲಿ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ತೀವಿ ಅಂತ. ಈ ತರಹದ ಮಾತುಗಳಿದಾವಲ್ಲ, ಸೀನಿಯರ್ ಲೀಡರ್ಗಳಿಗೆ ಹರ್ಟ್ ಆಗತ್ತೆ. ನೀವು ಈ ತರ ಮಾಡಿದಾಗ ಆಮೇಲೆ ಮತ್ತೆ ಹೋಗಿ ಅವ್ರನ್ನ ಮನವೊಲಿಸುವ ಪ್ರಯತ್ನನೂ ಕೂಡ ಮಾಡ್ತೀರಿ. ಇದು ಹರ್ಟ್ ಆಗತ್ತೆ. ಮತ್ತು ಇದನ್ನ ನೀವು ಸರಿ ಮಾಡದೆ ಹೋದ್ರೆ ಅದು GBI ಎಲೆಕ್ಷನ್ ಇರ್ಬೋದು, ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು, ಪಕ್ಷಕ್ಕೆ ಅದರಿಂದ ಡ್ಯಾಮೇಜ್ ಆಗೋದಂತೂ ಸತ್ಯ. ಓಕೆ ನಟರಾಜ್ ಸರ್, ಇಲ್ಲಿ ಮೇಯ್ನ್ ಆಗಿ ಇದ್ದಿದ್ದಂಥದ್ದು ಅಂದ್ರೆ ಕೆಲವು ಸಚಿವರನ್ನ ಕೈ ಬಿಟ್ರಿ. ಈ ಮುಂಚೆ ಸಿದ್ದರಾಮಯ್ಯನವ್ರನ್ನ ಗೌರ್ಮೆಂಟ್ ಅಲ್ಲಿ ಸಚಿವರಾಗಿದ್ದಂಥವ್ರು ಅವರ ಅಸಮಾಧಾನಕ್ಕೆ ನಮ್ಮನ್ನ ಕೈ ಬಿಟ್ಟಿದ್ದು ಅನ್ನುವಂಥದ್ಕಿಂತ ನಮ್ಗೇನು ಹೇಳಲೇ ಇಲ್ಲ, ನಮ್ಮನ್ನು ಯಾಕೆ ಕೈ ಬಿಡ್ತಾ ಇದೀವಿ ಅನ್ನುವಂಥದ್ದನ್ನ ಹೇಳಲಿಲ್ಲ. ಅಟ್ಲೀಸ್ಟ್ ಕೈ ಬಿಡೋದು ನಡೆಸ್ಕೊಳ್ಳೋದಕ್ಕೂ ಕೂಡ ಒಂದು ರೀತಿ ಇರುತ್ತೆ, ಅದನ್ನು ಕೂಡ ಮಾಡಲಿಲ್ಲ ಅಂತ. TB ಜಯಚಂದ್ರ ಅವರು, HK ಪಾಟೀಲ್ ಅವರು, ದಿನೇಶ್ ಗುಂಡೂರಾವ್ ಅವರು HK ಪಾಟೀಲ್ ಅವರ ನಿವಾಸದಲ್ಲಿ ಹೇಳ್ತಾರೆ, ಇದೊಂಥರ ವಿಚಿತ್ರವಾದಂಥ ಸಂಪುಟ ಇದ್ದಂತೆ ಕಾಣಿಸ್ತಾ ಇದೆ, ಯಾವ ಮಾನದಂಡ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ. ಓಕೆ, ನೀವು ಸಾಮಾಜಿಕ ಸಮೀಕರಣ ಚೆನ್ನಾಗಿ ಮಾಡಿದ್ರಿ, ಬಟ್ ಮಾಡ್ಬೇಕಾದ್ನ ಸರಿಯಾಗಿ ಮಾಡ್ಲಿಲ್ಲ ಅಂತ. ನಿಮ್ಗೆ ಮಂತ್ರಿಗಿರಿ ತೆಗಿತೀನಪ್ಪ ಬೇರೆಯವ್ರಿಗೆ ಕೊಡ್ತೀನಿ ಅಂದ್ರೆ ಒಪ್ತಾರ ಪೃಥ್ವಿ? ಆತರ ಅವಕಾಶ ಉಂಟಾ? ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ ನಿಮ್ನ ಯಾಕೆ ತೆಗಿತಾರೆ? ಇನ್ನೊಬ್ರಿಗೆ ಅವಕಾಶ ಕೊಡ್ಬೇಕು ಅಂತ. ಇದೇನು ಹೊಸದಾಗಿ ಏನಲ್ಲ, 2.5 ವರ್ಷದಲ್ಲೇ ಕೂಡ ಮಂತ್ರಿಮಂಡಲ ಪುನರಚನೆ ಆಗುತ್ತೆ ಅಂತ ಹೇಳಿ ಚರ್ಚೆ ಇತ್ತು. ಅದು ಹೈಕಮಾಂಡ್ ಹೇಳಿತ್ತು, ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದ್ರು, ಅದ್ರ ಕಾಲ ಕೂಡ ಬಂದಿರಲಿಲ್ಲ. ಈಗ 3 ವರ್ಷ ಆದ್ಮೇಲೂ ಕೂಡ ಮಂತ್ರಿಮಂಡಲ ರಚನೆ ಆಗಬಾರ್ದು, ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು ಅನ್ನೋದು ತಪ್ಪಾಗುತ್ತೆ. ಆದ್ರೆ ಮಾನ್ಯ HK ಪಾಟೀಲ್ ಅವರು, ಮಾನ್ಯ ದಿನೇಶ್ ಗುಂಡೂರಾವ್ ಅವರು, ಮಾನ್ಯ ಕೃಷ್ಣಪ್ಪನವರು ಅತ್ಯಂತ ಹಿರಿಯ ಪ್ರಭಾವಶಾಲಿ ನಾಯಕರು, ಅವ್ರಿಗೆ ಅವಕಾಶ ಸಿಗಬೇಕು ಅನ್ನೋದು ಕೂಡ ವೈಯಕ್ತಿಕವಾಗಿ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಎಲ್ಲರೂ ಹೇಳೋದು ಅವ್ರಿಗೆ ಅವಕಾಶ ಸಿಗ್ಬೇಕು, ಅಂತ ಸೀನಿಯರ್ಗಳು ಮಂತ್ರಿಮಂಡಲದಲ್ಲಿ ಇರಬೇಕು ಅಂತ ಖಂಡಿತವಾಗಿ ಯಾವಾಗ್ಲೂ ಹೇಳ್ತಾರೆ. ಆದ್ರೆ ಅವಕಾಶ ಸಿಗ್ಲಿಲ್ಲ. ಅದೊಂದು ಏನ್ ಹೇಳ್ ಸಾಧ್ಯ ಆಗ್ತದೆ? ಈಗ ಅದಕ್ಕೆ ಪ್ರಾದೇಶಿಕವಾಗಿ ಹೊಸಬರಿಗೆ ಅವಕಾಶ ಕೊಡ್ಬೇಕು. ಈಗ ರಿಜ್ವಾನ್ ಅರ್ಷದ್ ಅಂತ ಯುವಕರಿಗೆ ಅವಕಾಶ ಸಿಕ್ಕಿದೆ. ನಾವ್ ಅನ್ಕೊಂತ ಇದ್ವಿ ಶರತ್ ಬಚ್ಚೇಗೌಡರಿಗೂ ಅವಕಾಶ ಸಿಗಬಹುದು ಅಂತ ಇದ್ವಿ, ಸಿಕ್ಲಿಲ್ಲ. ರೂಪಕಲಾ ಶಶಿಧರ್ ಅವರು ಸಿಗ್ತದೆ ಅನ್ಕೊಂಡ್ವಿ, ಸಿಗ್ಲಿಲ್ಲ. ಆತರ ಕೆಲವು ಸಲ ಆಗುತ್ತೆ. ಆಮೇಲೆ 140 ಜನ ಕೂಡ ಅರ್ಹತೆ ಇರ್ತಕ್ಕಂಥವ್ರು, ಸಾಮರ್ಥ್ಯ ಇರ್ತಕ್ಕಂಥವ್ರು, ಕ್ಷಮತೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಹಾಗಂತ ಹೇಳಿ ಕೊಟ್ಟಿದ್ದವ್ರಿಗೆ ಅರ್ಹತೆ ಇಲ್ಲ, ಕ್ಷಮತೆ ಇಲ್ಲ ಅಂತಲ್ಲ, ಅವ್ರು ಕೂಡ ನಾಯಕತ್ವ ಇದ್ದೇ ಇದೆ. ಹಾಗಂತ ಇಲ್ಲಿವರೆಗೆ ಒಂದು ಅವಕಾಶ ಸಿಕ್ಕಿರೋದಕ್ಕೆ ತೃಪ್ತಿ ಪಡ್ಬೇಕಾಗುತ್ತೆ. ಬಟ್ ಎಂ ಕೃಷ್ಣಪ್ಪನವ್ರಿಗೆ ಕಳೆದ 3 ವರ್ಷ ಸಿಕ್ಕಿರ್ಲಿಲ್ಲ, ಈ ಬಾರಿ ಸಿಗ್ಬೇಕಾಗಿತ್ತು ಅನ್ನೋದು ಕೂಡ ವೈಯಕ್ತಿಕವಾಗೂ ಮತ್ತೆ ಪಕ್ಷದಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಮಾಹಿತಿ ಇದೆ, ಚರ್ಚೆ ಇದೆ. ಅದನ್ನ ಯಾವ ರೀತಿ ಕರೆಕ್ಷನ್ ಮಾಡ್ತಾರೆ ನೋಡ್ಬೇಕಾಗುತ್ತೆ. ಓಕೆ, ಮಾತನಾಡ್ತೀನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಿದ್ದರಾಮಯ್ಯನವರ ಜೊತೆ ಇಂದು ಸಿಎಂ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಒಂದು ಸಚಿವ ಸ್ಥಾನ ಯಾರಿಗೆ ಕೊಡೋದು ಅಂತ ಚರ್ಚೆ ಅನ್ನುವಂಥದ್ದು, ಅದರ ಜೊತೆಗೆ ಯಾರಿಗಾದ್ರೂ ಕೊಟ್ರೆ ಅವ್ರನ್ನ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ಬೇಕು ಅಂತ. ಗಾಯತ್ರಿ ಶಾಂತೇಗೌಡ ಅವರಿಗೆ ನಿಗದಿಯಾಗಿದ್ದಂತ ಸ್ಥಾನ, ಅದಾದ್ಮೇಲೆ ಸಿದ್ದರಾಮಯ್ಯನವರೇ ಸ್ವತಃ ಅದನ್ನು ಹೋಲ್ಡ್ ಮಾಡಿಸಿದ್ರು ಅನ್ನುವಂಥದ್ದೇ ಈಗಿರುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ. ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರ ಅಸಮಾಧಾನ, ಈ ಬಗ್ಗೆ ಸಿದ್ದರಾಮಯ್ಯನವರ ಜೊತೆ ಸಿಎಂ ಸಮಾಲೋಚನೆಯನ್ನ ಮಾಡ್ತಾರೆ. ಸಂಜೆ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ತದನಂತರ ಚರ್ಚೆಯನ್ನ ಮಾಡಲಿದ್ದಾರೆ. ಇಟ್ಸ್ ವೆರಿ ಕ್ರೂಷಿಯಲ್ ಆಕ್ಚುಲಿ. ಸಿದ್ದರಾಮಯ್ಯನವರ ನಡೆ ಇದೆಯಲ್ಲ, DK ಶಿವಕುಮಾರ್ ಅವರಿಗೆ ಅಷ್ಟು ಈಸಿ ಅಲ್ಲ ಇದನ್ನ ಬ್ಯಾಲೆನ್ಸ್ ಮಾಡೋದು. ಸುಭಾಷ್ ಸರ್, ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಷ್ಟು ಕೂಡ ಡೇಂಜರ್, ಬಿಕಾಸ್ ಅವ್ರು ಎಷ್ಟು ಪವರ್ಫುಲ್ ಅನ್ನುವಂಥದ್ದು ಗೊತ್ತಿದೆ. ಆದ್ರೆ ಕೊನೆಯ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಅವರ ಸಮುದಾಯದ ನಾಯಕರ ರೀತಿಯಲ್ಲಿ ಗುರ್ಸ್ಕೊಳ್ತಾ ಇದ್ದಾರಾ? ಯಾಕೆಂದ್ರೆ ಬೇರೆ ಸಮುದಾಯದವರು ನಮಗೆ ಸಿದ್ದರಾಮಯ್ಯನವರು ಹೆಲ್ಪ್ ಮಾಡ್ತಾ ಇಲ್ಲ, ಹೆಲ್ಪ್ ಮಾಡ್ಲಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು.
ಥರದ ಸಹಜವಾಗಿ ಎಲ್ಲ ನಾಯಕರುಗಳು ಯಾರೇ ಮಾಸ್ ಲೀಡರ್ಗಳು ಅವರು ತಮ್ಮ ಆ, ಸಮುದಾಯದ ಒಂದು ಹಿತ ಕಾಪಾಡಲೇಬೇಕಾಗತ್ತೆ. ಯಾಕಂದ್ರೆ ಆ ಸಮುದಾಯದ ನಾಯಕರು ಅಂತ ಅವ್ರು ಗುರುತಿಸ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ಅವ್ರಿಗೆ ರಾಜಕೀಯದಲ್ಲಿ ಒಂದು ಪ್ರಾಮುಖ್ಯತೆ ಇರ್ತದೆ. ಅವರು ತಮ್ಮ ಸಮುದಾಯಗಳ ಹಿತವನ್ನ ಕಾಪಾಡೋದು ಬಹಳ ಮುಖ್ಯವಾದಂತ ವಿಚಾರ. ಅದರ್ಥ ಏನು ಅಂತಂದ್ರೆ ಕೇವಲ ತಮ್ಮ ಸಮುದಾಯದ ಹಿತ ಕಾಪಾಡಬೇಕು ಅಂತಲ್ಲ, ಅವರು ಒಬ್ಬ ನಾಯಕರಾಗಿ ಎಲ್ಲಾ ಸಮುದಾಯಗಳನ್ನು ಕೂಡ ಸಮಾನವಾಗಿ ಕಾಣುವಂತ ಮತ್ತು ಯಾರ್ಯಾರಿಗೆ ಅವಕಾಶಗಳು ಸಿಕ್ಕಿಲ್ವೋ ಅವ್ರಿಗೆ ಅವಕಾಶ ಕೊಡಿಸುವಂತ ಪ್ರಯತ್ನವನ್ನು ಕೂಡ ಅವರು ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಆ ವಿಷಯದಲ್ಲಿ ಸಾಕಷ್ಟು ಬೇರೆಯವರಿಗೆ ಅವಕಾಶಗಳನ್ನ ಕೊಡಿಸಿ ಅವರು OBC ಮತ್ತು ದಲಿತ ನಾಯಕರುಗಳಿಗೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಬಹಳಷ್ಟು ಅವರು ಆ ಒಂದು ಕನ್ಸಿಡರೇಷನ್ ಅನ್ನ ಮಾಡಿ ಎಲ್ಲರಿಗೂ ಅವಕಾಶಗಳನ್ನ ಕೊಡಿಸಿರುವಂತಹ ಉದಾಹರಣೆಗಳಿವೆ. ಆದ್ರೆ ಇತ್ತೀಚೆಗೆ ಕೆಲವು ಸಮಯದಿಂದ ಅವರು ಬಹಳಷ್ಟು ತಮ್ಮ ಸಮುದಾಯದ ಹಿತ ಕಾಪಾಡಲಿಕ್ಕೆ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವ್ರ ತಲೆ ಒಳಗಡೆ ಅದೇ ಜಾಸ್ತಿ ಇರ್ತಾ ಇತ್ತು ಅನ್ನುವ ಕೆಲವು ಮಾತುಗಳು ಕೂಡ ಇವೆ. ಇದು ಅಂತಿಮವಾಗಿ ಸಿದ್ದರಾಮಯ್ಯನವರೇ ತೆಗೆದುಕೊಳ್ಬೇಕಾದಂತ ತೀರ್ಮಾನ. ಅವರ ಹಿತ, ಅವರ ಪಕ್ಷದ ಹಿತ, ಸಮುದಾಯದ ಹಿತ, ಈ ಎಲ್ಲ ವಿಷಯಗಳನ್ನು ಕೂಡ ಗಮನದೊಳಗೆ ಇಟ್ಕೊಂಡು ಅವರು ತೀರ್ಮಾನವನ್ನ ಮಾಡಬೇಕಾಗತ್ತೆ. ಇನ್ನೊಂದು ವಿಚಾರ ನಾನು ಹೇಳೋದಂದ್ರೆ, ಇದನ್ನ ನಾವು ಒಂದು ಆಂಗಲ್ ನಿಂದ ನೋಡ್ತಾ ಇದ್ದೀವಿ, ನಾಣ್ಯದ ಇನ್ನೊಂದು ಮುಖವನ್ನು ಕೂಡ ನೋಡ್ಬೇಕು. ಯಾರು ಆಲ್ರೆಡಿ ಬಹಳ ಸಾರಿ ಪದೇ ಮಂತ್ರಿ ಆಗಿದ್ದಾರೆ, ಹಿರಿಯರಿದ್ದಾರೆ, ಅವ್ರಿಗೆ ಅವಕಾಶಗಳು ಸಿಕ್ಕಿದೆ, ಅಂಥವ್ರು ಕೂಡ ಆಯ್ತಪ್ಪ ಹೊಸಬರಿಗೆ ಅವಕಾಶ ಸಿಗ್ಲಿ ಅಂತೇಳಿ ಬಿಟ್ಕೊಡುವಂತ ಒಂದು ದೊಡ್ಡ ಗುಣವನ್ನು ಕೂಡ ಪ್ರದರ್ಶನ ಮಾಡ್ಬೇಕಾಗತ್ತೆ. ಹೊಸಬರಿಗೂ ಅವಕಾಶ ಸಿಗಬೇಕು, ಕೆಲವ್ರಿಗೆ ಯಂಗ್ಸ್ಟರ್ಸ್ಗೆ ಅವಕಾಶ ಸಿಗಬೇಕು. ಕೆಲವರು ಸೀನಿಯರ್ ಇದ್ದಾರೆ ಆದ್ರೂ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಇಲ್ಲಿವರೆಗೂ, ಅಂತವ್ರು ಇದಾರೆ ಬೇಕಾದಷ್ಟು ಜನ, ಅವ್ರಿಗೆ ಅವಕಾಶ ಗೋಪಾಲ್ ಕೃಷ್ಣ ಹೇಳ್ತಾ ಇದ್ರಲ್ಲ ಸರ್, 7 ಬಾರಿ ಗೆದ್ದಿದ್ದೀನಿ, ನಾವೇನ್ ಸತ್ತೋಗ್ಬೇಕಾ, ಎಲ್ಲ ಹೊಸಬರಿಗೆ ಅನ್ನುವಂತ ನಿಟ್ಟಿನಲ್ಲಿ ಹೋಗೋದಾದ್ರೆ ಅನ್ನುವಂಥದ್ದು ಮಾತಾಡ್ತಾ ಇದ್ರು. ಸರ್, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಈಗ ಮಹಿಳಾ ಕೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ರಿಸರ್ವೇಶನ್ ಎಲ್ಲ ಸ್ಥಾನಮಾನ ಮಹಿಳೆಯರಿಂದಲೇ ಎಲ್ಲ ಅಂತ ಹೇಳುವಂತವ್ರು ಯಾವಾಗ್ಲೂ ಬರೀ ಶಾಸ್ತ್ರಕ್ಕೆ ಅಂತ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಮಾತ್ರ ಅವ್ರಿಗೆ ಕೊಡ್ತಾರಲ್ಲ, ಇದು ಇನ್ನು ಮುಂದೆ ಎಚ್ಚೆತ್ಕೊಂಡಿರುವಂತ ಮಹಿಳೆಯರಿಂದ ಹೊರತಾ ಬೀಳಲ್ವಾ ಅಂತ ಪಕ್ಷಗಳಿಗೆ? ಅದಕ್ಕೂ ಏನಾದ್ರು ರಿಸರ್ವೇಶನ್ ತರಬೇಕಾ ಅಂತ? ನೋಡಿ, ರಾಜಕೀಯ ಪಕ್ಷಗಳ ಒಂದು ಎಲ್ಲಾ ರಾಜಕೀಯ ಪಕ್ಷಗಳು ಎಸ್ ಸುಭಾಷ್ ಸರ್, ನಟರಾಜ್ ಸರ್ದು ಫ್ರೀಸ್ ಆಗ್ತದೆ, ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಮಹಿಳೆಯರ ಪ್ರಾತಿನಿಧ್ಯದ ವಿಚಾರದೊಳಗಡೆ ಬಹಳ ಹಿಪೋಕ್ರೆಟ್ಸ್ ರೀತಿ ಒಳಗಡೆ ಅವರು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಸೇರಿದಂತೆ ಪ್ರತಿ ಸಾರಿ ಒಬ್ಬರಿಗೆ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ. 33ರಲ್ಲಿ ಎಲ್ಲ ಪಾರ್ಟಿ ಗವರ್ಮೆಂಟ್ಗಳು ಕೂಡ 33ರಲ್ಲಿ ಒಬ್ಬರಿಗೆ ಅವಕಾಶಗಳನ್ನು ಕೊಡ್ತಾರೆ. ಒಟ್ಟಾರೆ ನೀವು ಶಾಸಕ ಸ್ಥಾನದ ರೆಪ್ರೆಸೆಂಟೇಷನ್, ಇವರು ಟಿಕೆಟ್ ಹಂಚಿಕೆ ಒಳಗಡೆ ಕೊಡುವಂತ ರೆಪ್ರೆಸೆಂಟೇಷನ್, ಅದನ್ನು ಎಲ್ಲ ಕೂಡ ನೋಡಿದ್ರು ಕೂಡ ಅದು ಎಂದೂ ಅದಕ್ಕೆ ಅವರ 50% ಆಫ್ ದಿ ಪಾಪ್ಯುಲೇಷನ್ ಇರುವಂತ ಮಹಿಳೆಯರಿಗೆ ಸಿಗಬೇಕಾದಂತ ಪ್ರಾತಿನಿಧ್ಯನ್ನ ಯಾರೂ ಕೊಡೋದಿಲ್ಲ. ರೂಲ್ ಮಾಡಿದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಆಯ್ತು ಅದಕ್ಕೆ ಮೀಸಲಾತಿ ತಂದ್ಬಿಡಿ, ನೀವು 33% ಮಹಿಳೆಯರಿಗೆ ಕೊಡಿ, ನಾವು 33% ಕೊಡ್ತೀವಿ ಅಂತ ರೂಲ್ ಯಾಕೆ ಮಾಡ್ಬೇಕಪ್ಪ? ರೂಲ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ, ಮಹಿಳೆಯರಿಗೆ ಸಮಾನ ಪ್ರಾತಿನಿಧ್ಯ ಸಿಗಬೇಕು ಅಂತೇಳಿ ನಿಮ್ದೇನಾದ್ರೂ ಪಾಲಿಸಿ ಆಗಿದ್ರೆ, ನೀವು ಕಾನೂನು ಅವಶ್ಯಕತೆನೇ ಇಲ್ಲ. ನಿಮ್ ಪಾರ್ಟಿ ಒಳಗಡೆ ಟಿಕೆಟ್ ಕೊಡ್ಬೇಕಾದ್ರೆ ಕೊಡಿ 33% ಮಹಿಳೆಯರಿಗೆ ಅವಕಾಶ ಕೊಡಿ, 50% ಅವಕಾಶ ಅಲ್ಲ. ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ವಾದ್ರಾ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಚಿವ ಸ್ಥಾನಕ್ಕೋಸ್ಕರ ಪಾಪ ಮಹಿಳೆಯರು ಇಷ್ಟೆಲ್ಲ ಒದ್ದಾಡ್ಬೇಕಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಕ್ರೋಶ ಇದೆ. ನೋಡೋಣ ಸರ್ ಏನೇನಾಗುತ್ತೆ ಅಂತ. ಧನ್ಯವಾದ ಸುಭಾಷ್ ಸರ್, ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.